ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಕಚೇರಿಯ ಅಧ್ಯಕ್ಷರು ಪದಾಧಿಕಾರಿಗಳು ಕಂದಾಯ ಇಲಾಖೆ ಮಂತ್ರಿಗಳು ಹೋದರೆ ಅವರು ರಜೆ ಹಾಕ್ಕೊಂಡು ಏನು ರಜೆ ಅದು ಪರಿವರ್ತಿತ ರಜೆ ಹಾಕ್ಕೊಂಡು ಕೂತಿದ್ದಾರೆ. ನನಗೇನು ಲಾಸ್ ಇಲ್ಲ, ಅವ್ರ ರಜೆ ಅವ್ರು ಹಾಕ್ಕೊಂಡಿದ್ದಾರೆ, ಧರಣಿ ಮಾಡಿದ್ರೆ ಬಿಡ್ರಿ ಅನ್ನೋ ಹಾರಿಕೆ ಉತ್ತರವನ್ನು ರಾಜ್ಯದ ಕಂದಾಯ ಸಚಿವರು ನೀಡೋದು ಸಮಂಜಸವಲ್ಲ. ಸರ್ಕಾರದ ಘೋಷಣೆ ಮಾಡುವ ದಿಕ್ಕಿನಲ್ಲಿ ಇಡೀ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ 9,800ಕ್ಕೂ ಹೆಚ್ಚು ಗ್ರಾಮ ಲೆಕ್ಕಾಧಿಕಾರಿಗಳ ಅವಶ್ಯಕತೆ ಇರ್ತಕ್ಕಂಥ ಈ ಆಡಳಿತಕ್ಕೆ ಸಂಬಂಧಪಟ್ಟಂಥ ಅನೇಕ ಮೂಲ ಸೌಲಭ್ಯಗಳನ್ನು ಇದುವರೆಗೂ ನೀಡಿದೆ. ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ತಾವೇನು ಈ ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯವರು ಮತ್ತು ಈ ರಾಜ್ಯದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಏನು ಈ ಆಡಳಿತವನ್ನು ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದೀರಿ, ಕೇವಲ ಘೋಷಣೆ ಮಾಧ್ಯಮ ಅಥವಾ ಪತ್ರಿಕೆಯಲ್ಲಿ ಇರಬಾರ್ದು. ಈ ಆಡಳಿತವನ್ನು ಜಾರಿ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಂದಾಯ ಅಧಿಕಾರಿಗಳಿಗೆ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು, ಈಗ ಮೊದಲು ವಿಲೇಜ್ ಅಕೌಂಟೆಂಟ್ ಅಂತ ಕರಿತಾ ಇದ್ವಿ, ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ಕರಿತಾ ಇದ್ವಿ, ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ಕಟ್ಟಡ ಇರ್ಬೋದು, ಈ ಆಡಳಿತಕ್ಕಂಥ ಇಮೇಲ್ ಕಳಿಸ್ಕೊಳ್ಬೇಕಕ್ಕೆ ಮುಖಾಂತರ ಉತ್ತರ ಕೊಡಬೇಕಂತ ಅವ್ರಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವರು. ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ನಾನು ಅದು ಒಪ್ತೇನೆ. ಮಾಡ್ತಾರೆ ಪರಿವರ್ತಿತ ರಜೆ ಮಾಕೆ ಎರಡಕ್ಕೆ ನೆಲ ಮಾಕೆ ರಜೆ ఉంటుంది ఏముంది ఆ రజా ఇచ్చి మేము నమస్కారం లాస్ ಆಗೈತಿ ಎವ್ರಿ 2 ಡೇಸ್ ಒಂದು ಇಯರ್ ಬರುತ್ತೆ ಅದನ್ನು ಹೇಳಿ. ವಿರೋಧ ಪಕ್ಷ ನಾಯಕರ ಮುಖಾಂತರ ಮಾತಾಡ್ತೀನಿ, ಇನ್ನೇನು ಬೆಂಬಲ ಇದೆ ಹೇಳಿ. ನಮ್ಮ ತಾಲೂಕಲ್ಲಿ ನಮ್ಮ ಕೈಲಾರು ಸಹಾಯ ಮಾಡ್ತೀವಿ, ಸಹಕಾರ ಅನ್ಕೊಡ್ತೀವಿ. ಸರ್ಕಾರ ಮಟ್ಟದಲ್ಲಿ ಗೊತ್ತಾಯ್ತು. ಆದೇಶ ರೂಪದಲ್ಲಿ ಹಾಕ್ಬೇಕಾಗಿದೆ ಸರ್. ಫೈನಾನ್ಷಿಯಲ್ ಮ್ಯಾಟರ್ಸು ಏನದಲ್ಲಿ ಇದಕ್ಕೆ ಇವರು ಟಾಪ್ ಪ್ರಿಯಾರಿಟಿ ಮೇಲೆ ಕೆಲಸ ಮಾಡಬೇಕಾಗಿತ್ತು. ಹೌದು, ಇದು ಪ್ರಿಯಾರಿಟಿ ನಿಮಗಲ್ಲ, ಪ್ರಿಯಾರಿಟಿ ರೈತರಿಗೆ. ಪ್ರಿಯಾರಿಟಿ ನಿಮಗೆಲ್ಲ ಕೆಲಸ ಇದೆ, ಪ್ರಿಯಾರಿಟಿ ರೈತರಿಗೆ ಕೆಲಸ ತಲುಪಬೇಕಾಗಿದೆ. ಸಾರ್ವಜನಿಕರ ಗುಣಮಟ್ಟ ಕೆಲಸ ಕೊಡಬೇಕಂದ್ರೆ ಅವರಿಗೆ ಬಾಗಿಲಿಗೆ ಆಡಳಿತ ಕೊಡಬೇಕಂದ್ರೆ ಇವೆಲ್ಲ ಬೇಕು. ಇಲ್ಲದಿದ್ದರೆ ಬಾಗಿಲಿಗೆ ಎಲ್ಲ ಆಡಳಿತ ಕೊಡ್ತೇವೆ. ಮನೆ ಬಾಗಿಲು ರೈತರ ಮನೆ ಬಾಗಿಲಿಗೆ ಆಡಳಿತ ಅಂದರೆ ಇದು ಆಗಬೇಕು. ಇಲ್ಲದ ಏನಾದಂಗೆ ಆಗ್ತದೆ. ನಾನು ಮಾತಾಡಿದ್ದು ನೋಡೋ ಸ್ಟೇಟ್ಮೆಂಟ್ ಅಥವಾ ಮೀಡಿಯಾ ಮಾತಾಡಿ ಕೊಟ್ಟು ಮಾತಾಡ್ತೀನಿ. ಇದ್ರ ಬಗ್ಗೆ ನಮ್ಮ ಶಾಸಕರು, ಮಂತ್ರಿಗಳು ಅಥವಾ ವಿರೋಧ ಪಕ್ಷದವರು ಮಾತಾಡಬೇಕು. ಇದು ಸರ್ಕಾರಿ ಅಧಿಕಾರಿಗಳೇ ಇದನ್ನು ಇವ್ರು ಮಾತಾಡಬೇಕಾಗಿತ್ತು, ವಿರೋಧ ಪಕ್ಷದವರು. ನೀವು ಮಾತಾಡ್ತಾ ಇದ್ದೀವಿ, ಏನು ಒಳ್ಳೆಯದಾಗಿ ಮಾತಾಡ್ತೀನಿ ಅಲ್ಲ. ಈ ದಿನ ನಾನು ವಿಶೇಷವಾಗಿ ನನ್ನ ಆನೇಕಲ್ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಇವತ್ತು ಈ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ವಿಲೇಜ್ ಅಕೌಂಟ್ಗಳಿಗೆ ಅವಶ್ಯಕತೆಕ್ಕಂಥ ಮೂಲ ಸೌಲಭ್ಯಗಳನ್ನು ಕೊಡಬೇಕಂತೇಳಿ ಈ ಮೊದಲು ರಾಜ್ಯದ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿದಾಗ ಇದೇ ಕಂದಾಯ ಸಚಿವರು ಆ ಸಂಘದ ಪದಾಧಿಕಾರಿಗಳನ್ನು ಕರೆದು ಅವರ ನ್ಯಾಯಯುತ ಬೇಡಿಕೆಗಳನ್ನಕ್ಕಿಂತ ಸಾರ್ವಜನಿಕರಿಗೆ ಸರ್ಕಾರದ ಉದ್ದೇಶ ಏನಿದೆ, ಈ ಆಡಳಿತದ ಮುಖಾಂತರ ರಾಜ್ಯದ ಆಡಳಿತವನ್ನು ರೈತರ ಮನೆ ಬಾಗಿಲಿಗೆ ಕೊಂಡೊಯ್ಯಬೇಕು ಅಥವಾ ಸರ್ಕಾರಿ ಸೌಲಭ್ಯಗಳನ್ನು ಈ ಆಡಳಿತ ಮುಖಾಂತರ ಮೊಬೈಲ್ ಮುಖಾಂತರನೇ ಅವರಿಗೆ ಸರ್ಕಾರದ ಆಡಳಿತದ ಅನೇಕ ಇಲಾಖಾ ದಾಖಲೆಗಳನ್ನು ನೀಡುವ ದಿಕ್ಕಿನಲ್ಲಿ ಸರ್ಕಾರ ಒಂದು ಕ್ರಮವನ್ನು ಘೋಷಣೆಯನ್ನು ಮಾಡಿತ್ತು. ಆದರೆ ಸರ್ಕಾರದ ಘೋಷಣೆ ಮಾಡುವ ದಿಕ್ಕಿನಲ್ಲಿ ಇಡೀ ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ 9,800ಕ್ಕೂ ಹೆಚ್ಚು ಗ್ರಾಮ ಲೆಕ್ಕಾಧಿಕಾರಿಗಳ ಅವಶ್ಯಕತೆ ಇರ್ತಕ್ಕಂಥ ಈ ಆಡಳಿತಕ್ಕೆ ಸಂಬಂಧಪಟ್ಟಂಥ ಅನೇಕ ಮೂಲ ಸೌಲಭ್ಯಗಳನ್ನು ಇದುವರೆಗೂ ನೀಡಿದೆ. ರೈತರಿಗೆ ಉತ್ತರವನ್ನು ಕೊಡೋಕ್ಕಾಗದೆ ಭಾಳ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಕ್ಕಂಥ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳು ಇಡೀ ರಾಜ್ಯದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತೇನೆ. ತಾವೇನು ಈ ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯವರು ಮತ್ತು ಈ ರಾಜ್ಯದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಏನು
ಈ ಆಡಳಿತವನ್ನು ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದೀರಿ. ಕೇವಲ ಘೋಷಣೆ ಮಾಧ್ಯಮ ಅಥವಾ ಪತ್ರಿಕೆಯಲ್ಲಿ ಇರಬಾರ್ದು. ಈ ಆಡಳಿತವನ್ನು ಜಾರಿ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಂದಾಯ ಅಧಿಕಾರಿಗಳಿಗೆ ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು, ಈಗ ಮೊದಲು ವಿಲೇಜ್ ಅಕೌಂಟೆಂಟ್ ಅಂತ ಕರಿತಾ ಇದ್ವಿ, ಗ್ರಾಮ ಲೆಕ್ಕಾಧಿಕಾರಿಗಳಂತ ಕರಿತಾ ಇದ್ವಿ, ಅವರಿಗೆ ಅವಶ್ಯಕತೆ ಇರ್ತಕ್ಕಂಥ ಕಟ್ಟಡ ಇರ್ಬೋದು, ಈ ಆಡಳಿತಕ್ಕಂಥ ಇಮೇಲ್ ಕಳಿಸ್ಕೊಳ್ಬೇಕಕ್ಕೆ ಮುಖಾಂತರ ಉತ್ತರ ಕೊಡಬೇಕಾಗಂತ ಅವ್ರಿಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವರು. ಆ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ನಾನು ಅದು ಒಪ್ತೇನೆ. ನೀವು ನೀವು ಈ ಆಫೀಸ್ ಅಂತ ಹೇಳ್ತೀರಾ, ಲ್ಯಾಂಡ್ ಬೀಮ್ ಅಂತ ಹೇಳ್ತೀರಾ, ಬಗೈರ್ ಹುಕುಮ್ ಅಂತ ಹೇಳ್ತಾರೆ, ಹಕ್ಕುಪತ್ರ ಎಲ್ಲ ಪ್ರತಿಯೊಂದು ಬಗೈರ್ ಹುಕುಮ್ ಅದು ಪ್ರತಿಯೊಂದೂ ಇಮೇಲ್ ಮುಖಾಂತರ ಉತ್ತರವನ್ನು ಕೊಡಬೇಕಂತ ವ್ಯವಸ್ಥೆಯನ್ನು ಮಾಡೋದಕ್ಕೆ ನೀವು ಸಾರ್ವಜನಿಕ ಘೋಷಣೆ ಮಾಡ್ತೀರಾ, ಸದನದಲ್ಲಿ ಮಾತಾಡ್ತೀರಾ. ಆದರೆ ಅದೇ ಅಧಿಕಾರಿಗಳು ಬೀದಿಗೆ ಬಂದು ಕೂತಿದ್ದಾರೆ. ಬೀದಿಗೆ ಬಂದು ಕೂತು ಮೊದಲು ತಾವು ಒತ್ತಡ ಮಾಡಿ ಚರ್ಚೆಯನ್ನು ಮಾಡಿದಾಗ ಕೆಲವು ಬೇಡಿಕೆಗಳನ್ನು ಈಡೇರಿಸಿದ ಮೇಲೆ ಮತ್ತು ನಮ್ಮ ರಾಜ್ಯ ಮಟ್ಟದ ಈ ಒಂದು ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಕಚೇರಿಯ ಅಧ್ಯಕ್ಷರು ಪದಾಧಿಕಾರಿಗಳು ಕಂದಾಯ ಇಲಾಖೆ ಮಂತ್ರಿಗಳು ಹೋದರೆ ಅವರು ರಜೆ ಹಾಕ್ಕೊಂಡು ಏನು ರಜೆ ಅದು ಪರಿವರ್ತಿತ ರಜೆ ಹಾಕ್ಕೊಂಡು ಕೂತಿದ್ದಾರೆ. ನನಗೇನು ಲಾಸ್ ಇಲ್ಲ, ಅವ್ರ ರಜೆ ಅವ್ರು ಹಾಕ್ಕೊಂಡಿದ್ದಾರೆ, ಧರಣಿ ಮಾಡಿದ್ರೆ ಬಿಡ್ರಿ ಅನ್ನೋ ಹಾರಿಕೆ ಉತ್ತರವನ್ನು ರಾಜ್ಯದ ಕಂದಾಯ ಸಚಿವರು ನೀಡೋದು ಸಮಂಜಸವಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರಿಗೆ ಮತ್ತು ಕಂದಾಯ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ. ಈ ಕಂದಾಯ ಇಲಾಖೆಯ ಅಧಿಕಾರಿಗಳು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ, ನ್ಯಾಯಯುತವಂತ ಸಮ್ಮತವಾದಂಥ ಹೋರಾಟ ಇದೆ. ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಮಾಡಬೇಕು. ಅಥವಾ ದಿನನಿತ್ಯ ಇವತ್ತು 4 ದಿನಗಳಿಂದ ಅನೇಕ ರೈತರು ಕಚೇರಿಗಳಿಗೆ ಬಂದು ಯಾವ ಕೆಲಸನಾಗದೇ ಬಿದೇ ಕೈಯಲ್ಲಿ ಮನೆಗೆ ಹೋಗ್ತಾ ಇದ್ದಾರೆ. ಇದು ಇವತ್ತು ಆಡಳಿತ ಕುಸಿದಿದೆ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಸ್ಪಂದನೆ ಮಾಡಬೇಕಂತ ಒತ್ತಾಯವನ್ನು ತಮ್ಮ ಮುಖಾಂತರ ಮಾಡ್ತೇನೆ.